ಯಾರು ಏನೇ ಹೇಳಿದ್ರು ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಈ ಟಾರ್ಚರ್ಗೆ ದಾದಾಗಿರಿಗೆ ಬ್ರೇಕ್ ಬೀಳೋ ಹಂಗೆ ಕಾಣಿಸ್ತಾ ಇಲ್ಲ. ಸರ್ಕಾರ ಎಚ್ಚರಿಸಿದ್ರು ಅಷ್ಟೇನೆ, ಜನ ಹಿಡಿಶಾಪ ಹಾಕಿದ್ರು ಅಷ್ಟೇನೆ, ಫೈನಾನ್ಸ್ನವರ ಆಟಾಟೋಪ ಮಾತ್ರ ನಿಲ್ತಿಲ್ಲ. ಹಾವೇರಿ ಜಿಲ್ಲೆಯಲ್ಲಿ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಸಾಲ ವಸೂಲಿಗೆ ಮನೆ ಮುಂದೆ ಕುಳಿತಿದ್ದಾರೆ ಫೈನಾನ್ಸ್ ಸಿಬ್ಬಂದಿ. ಸಾಲ ಕೊಟ್ಟಿದ್ದೇವೆ, ಸಾಲವನ್ನು ಕಟ್ಟಿ ಅಂಥೇಳಿ ಮನೆ ಮುಂದೆ ಗಲಾಟೆನೇ ಮಾಡಿಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಅಡವಿ ಆಂಜನೇಯ ಬಡಾವಣೆಯಲ್ಲಿ ನಡೆದಂತಹ ಘಟನೆ ಇದು. ಆಟೋವನ್ನು ಅಡ್ಡಗಟ್ಟಿ ಸಾಲ ವಸೂಲಿಗೆ ಫೈನಾನ್ಸ್ ಸಿಬ್ಬಂದಿ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫೈನಾನ್ಸ್ ಸಿಬ್ಬಂದಿಯ ಒತ್ತಡಕ್ಕೆ ಬಡ ಕುಟುಂಬ ಕಂಗಾಲಾಗ್ಬಿಟ್ಟಿದೆ. ಸಾಲವನ್ನು ಕೊಟ್ಟಿದ್ದಾರೆ ನಿಜ, ಬಟ್ ವಸೂಲಿ ಮಾಡೋದಕ್ಕೂ ಕೂಡ ಒಂದು ರೀತಿ ರಿವಾಜು ಇರುತ್ತಲ್ವಾ, ಅದನ್ನೇ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಈಗ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಸಾಲ ಕೊಟ್ಟಿದ್ದಾರೆ, ಅದನ್ನು ವಸೂಲಿ ಮಾಡ್ಬೇಕು ನಿಜ, ಬಟ್ ಅದಕ್ಕೊಂದು ರೀತಿ ರಿವಾಜು ಅಂತ ಇರುತ್ತೆ. ಏಕಾಏಕಿ ಹೋಗಿ ಮನೆ ಮುಂದೆ ನಿಂತ್ಕೊಳ್ಳೋದು, ಗಲಾಟೆ ಮಾಡೋದು, ಅವ್ರು ಓಡಾಡೋದನ್ನು ಅಡ್ಡಗಟ್ಟೋದು, ಏನಿದೆಲ್ಲ ಅಂಥೇಳಿ. ಖಂಡಿತವಾಗ್ಲೂ ಪ್ರೇಮ್ ಕುಮಾರ್, ಈಗಾಗಲೇ ಕಳೆದ 15 ದಿನಗಳಿಂದ ರಾಜ್ಯಾದ್ಯಂತ ಫೈನಾನ್ಸ್ ಕಿರುಕುಳ ಹೆಚ್ಚು ಸುದ್ದಿ ಆಗ್ತಾ ಇದೆ. ಈಗಾಗಲೇ ಸರ್ಕಾರ ಕೂಡ ಖಡಕ್ ಸೂಚನೆಯನ್ನು ನೀಡಿರುವಂತದ್ದು, 2 ಜನ ಹೋಗಿ ಅವ್ರಿಗೆ ಯಾವುದೇ ರೀತಿಯಾದಂತ ಕಿರುಕುಳವನ್ನು ಕೊಡಬಾರ್ದು, ಏನು ಅವ್ರಿಗೆ ಕಾಲಾವಕಾಶ ಕೊಡ್ಬೇಕು ಅನ್ನೋದು ಈಗಾಗಲೇ ಸರ್ಕಾರ ಕೂಡ ಆದೇಶ ಮಾಡಿರುವಂತದ್ದು. ಆದ್ರೆ ಇವರ ಆಟಾಟೋಪ ಮತ್ತೆ ಟಾರ್ಚರ್ ಕೂಡ ನಿಂತಿಲ್ಲ. ಹೀಗಾಗಿ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಅಡವಿ ಆಂಜನೇಯ ಬಡಾವಣೆಯಲ್ಲಿ ಬಹಳಷ್ಟು ಕೂಲಿ ಕಾರ್ಮಿಕರು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾರೆ. ಸಣ್ಣ ಪುಟ್ಟ ಸಾಲ ಮಾಡ್ಕೊಂಡು ಅವುಗಳನ್ನ ತೀರಿಸ್ಲಿಕ್ಕೆ ಹೋಗ್ತಾರೆ. ಆದ್ರೆ ಇವತ್ತು ಆಗಿರುವಂತದ್ದು, ಆಟೋ ಚಾಲಕ ಬೇರೆ ದುಡಿಮೆಗೆ ಹೋಗ್ಬೇಕಾಯ್ತು, ಆಟೋವನ್ನ ಅಡ್ಡಗಟ್ಟಿ ಏನು ಫೈನಾನ್ಸಿನ ಸಾಲವನ್ನ ಕಟ್ಟುವಂತೆ ಒತ್ತಾಯ ಮಾಡುವಂತದ್ದು. ಇನ್ನೊಬ್ಬರ ಮನೆ ಮುಂದೆ ಹೋಗಿ ಕೂಡ, ಮಹಿಳೆಯರ ಮನೆ ಮುಂದೆ ಕೂಡ ಮಾರ್ಚ್ ಎಂಡ್ ಒಳಗೆ ನೀವು ಎಲ್ಲಾ ಸಾಲವನ್ನ ಕ್ಲೋಸ್ ಮಾಡ್ಬೇಕು ಅನ್ನೋದು ಆಗ್ರಹವನ್ನ ಮಾಡಿರುವಂತದ್ದು. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.